ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬೇಬಿ ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಒಂದು ರೀಲ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಬೇಬಿ ಕುಚ್ಚು ಕಟ್ಟೋದಕ್ಕೆ ನಾನು ಥ್ರೆಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಥ್ರೆಡ್ನ ರೆಡಿ ಮಾಡ್ಕೊಳ್ಳೋದು ಎಕ್ಸಾಮ್ ಪ್ಯಾಡ್ಗೆ ರೌಂಡ್ ಮಾಡ್ಕೋತೀನಿ. ಸೊ ಈ ರೀತಿ ರೌಂಡ್ ಮಾಡ್ಕೋಬೇಕು, ನೀಟಾಗಿ ಸುತ್ಕೋಬೇಕು. ಈ ರೀತಿ ಕೌಂಟ್ ಬಂದು ನಾನಿಲ್ಲಿ ಒಟ್ಟು 157 ದಾರನ ತಗೋತಾ ಇದ್ದೀನಿ. ನಾನು ನೀಡಲ್ಗೆ ಪೋಣಿಸ್ಕೋತಾ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ 150 ಸ್ಟ್ಯಾಂಡ್ಸನ್ನೇ 157 ದಾರನ ಇದರಲ್ಲಿ ಸುತ್ಕೋತೀನಿ. ನೋಡಿ, ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ತೀನಿ. ನೋಡಿ ಇಲ್ಲಿ 157 ದಾರನ ನಾನಿಲ್ಲಿ ಸುತ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಅಲ್ಲಿಂದನೇ ಟೈಟಾಗಿ ಹಿಡ್ಕೋಬೇಕು ಕೈಯಲ್ಲಿ. ಸೊ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಬಿಡಬೇಡಿ. ಸೊ ಗ್ಲೂ ಹಾಕೋತೇನೆ, ಫ್ಯಾಬ್ರಿಕ್ ಗ್ಲೂನ ಇಲ್ಲಿ ನೀಟಾಗಿ ಹಾಕ್ಕೊಂಡು ಅದು ರೌಂಡ್ ಶೇಪಾಗಿ ಬರೋ ಥರ ನೀಟಾಗಿ ನಾವು ಟೈಟಾಗಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ನೀಡಲ್ಗೆ ಹಾಕ್ತಾಯಿಲ್ಲ, ಕುಚ್ಚು ಹಾಕೋದನ್ನು ತೋರಿಸ್ತೀನಿ. ನೀಟಾಗಿ ರೌಂಡಾಗಿ ಬರಬೇಕು. ನೀಟಾಗಿ ಮಾಡ್ಕೊಂಡ ನಂತರ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ಅದು ಅಂದರೆ ಚೆನ್ನಾಗಿ ಡ್ರೈ ಆಗಬೇಕು ಅದು. ಇಲ್ಲಾಂದರೆ ನೀವು ಕೂಡಲೇ ನೀವು ವರ್ಕ್ ಮಾಡಿದರೆ ಅಂತಂದರೆ ಅದು ಬಿಚ್ಚೋಗ್ತಾ ಇರುತ್ತೆ. ಸೊ ಅದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಬಿಟ್ಟರೆ ಅದು ಡ್ರೈ ಆಗುತ್ತೆ. ಅದಾದಮೇಲೆ 10 ಮಿನಿಟ್ಸ್ ಅದು ಡ್ರೈ ಆಗುತ್ತಲ್ಲ, ಅದಾದಮೇಲೆ ನೀಟಾಗಿ ಒಂದು ಸರ್ತಿ ಐರನ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಐರನ್ ಮಾಡಿಕೊಂಡ್ರೆ, ಅಥವಾ ಹೇರ್ ಸ್ಟ್ರೈಟ್ನರ್ ಮಾಡ್ಕೋತೀವಲ್ಲ, ಸೊ ಅದೇ ರೀತಿ ಐರನ್ ಮಾಡಿಕೊಂಡ್ರೆ ಅದಿನ್ನೂ ತುಂಬ ಚೆನ್ನಾಗಿ ನೀಟಾಗಿ ನಿಲ್ಲುತ್ತೆ. ಸೊ ನನಗೆ ಕರೆಂಟ್ ಇಲ್ಲದ್ರಿಂದ ನನಗೆ ಐರನ್ ಮಾಡೋಕ್ಕಾಗಲಿಲ್ಲ. ಸೊ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಕಲರಲ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, 2 ಕಲರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶಾರ್ಪಾಗಿ ಬರೋ ಥರ ಮಾಡ್ಕೋಬೇಕು ಮುಂದ್ಗಡೆ, ಆವಾಗ ನೀಟಾಗಿ ನಾವು ಹಾಕ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಆಲ್ರೆಡಿ ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಹಾಕಿ ತೋರಿಸ್ತೇನೆ. ನೋಡಿ, ಇದು ಬ್ಯಾಕ್ ಸೈಡು. ಫ್ರಂಟ್ ಸೈಡಿಗೆ ಕೆಳಗಡೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಫ್ರಂಟ್ ಸೈಡು, ಇದು ಫ್ರಂಟ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡ್, ಯಾಕಂದರೆ ನಾವು ಗಂಟುಗಳನ್ನ ಹಾಕೋತೀವಲ್ಲ, ಸೊ ಅದು ಬ್ಯಾಕ್ ಸೈಡಿಗೆ ಬರೋ ಥರ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಕುಚ್ಚು ಕಟ್ಟಬೇಕಾದ್ರೆ ಬ್ಯಾಕ್ ಸೈಡ್ಗೆ ಗಂಟು ಬರೋ ಥರನೇ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಕುಚ್ಚನ್ನು ಕಟ್ಟಿ. ಸೊ ನಾನಿಲ್ಲಿ ಆಗಲೇ ಹೇಳ್ದಾಗೆ ನೀಡಲ್ಗೆ ಪೋಣಿಸ್ತಾ ಇಲ್ಲ, ಕ್ರೋಶ ಕುಚ್ಚಿಂದ ನಾನಿಲ್ಲಿ ಹೋಲ್ನ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ನಾನಿಲ್ಲಿ ಒಂದು ಬೆರಳು, ಹೆಬ್ಬೆರಳಿಂದ ಒಂದು ಬೆರಳನ್ನು ತಗೋತಾ ಇದ್ದೀನಿ. ಅಥವಾ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 1/2 ಇಂಚನ್ನು ಗ್ಯಾಪ್ನ ಕೊಡ್ಬೋದು. 1/2 ಇಂಚು ಇದನ್ನು ನೀಟಾಗಿ ಹೋಲ್ ಮಾಡಿಕೊಂಡು, ನೆಕ್ಸ್ಟ್ ಕಲರ್ ಏನಿದೆ ಸೊ ಅದನ್ನು ನೋಡಿ, ತುದು ಚೂಪಾಗಿರಬೇಕು, ಆವಾಗ ಮಾತ್ರ ಈಸಿಯಾಗಿ ಅದು ಹೋಗುತ್ತೆ. ಚೂರು ಟ್ವಿಸ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಟ್ವಿಸ್ಟ್ ಮಾಡ್ಕೊಂಡಾಗ ಅದು ನೀಟಾಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಅದು ಸ್ವಲ್ಪ ಥ್ರೆಡ್ಗಳನ್ನ ಒಂಚೂರು ನೀಟ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಎಳ್ಕೋಬೇಕು. ಜಾಸ್ತಿ ಉದ್ದ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ ಜಾಸ್ತಿ ಉದ್ದ ಮಾಡೋಕ್ಕೆ ಹೋಗಬೇಡಿ. ಸಿಕ್ಕಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಯಾಕಂದರೆ ಎಳೆಗಳು ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಎಕ್ಸಾಮ್ ಪ್ಯಾಡ್ಗೆ ನಾವು ಸುತ್ಕೊಂಡ್ರೆ ಸಾಕಾಗುತ್ತೆ. ಸೊ ನಾವು ಬೇಬಿ ಕುಚ್ಚು ಕಟ್ಟೋದಾದರೆ ಕಡಿಮೆ ಅಂದ್ರೂ ಎಕ್ಸಾಮ್ ಪ್ಯಾಡ್ಗೆ 3 ಟೈಮ್ಸ್ ನಾವು ಸುತ್ಕೋಬೇಕಾಗುತ್ತೆ 157 ದಾರನ. ಸೊ ನೆಕ್ಸ್ಟು ಅದನ್ನು ನೀಟಾಗಿ ಮಾಡ್ಕೋಬೇಕು. ನೋಡಿಲಿ, ನಾನು ಕುಚ್ಚು ಕಟ್ಟೋದಕ್ಕೆ ಮಮತಾ A1 ಬ್ರ್ಯಾಂಡ್ನ ನಾನು ತಗೊಳ್ತಾ ಇದ್ದೀನಿ.
ನಾನು ಯಾವಾಗಲೂ ಇದೇ ಯೂಸ್ ಮಾಡುವಂಥದ್ದು. ಸೊ ನಾನಿಲ್ಲಿ 2 ರೀತಿಯಲ್ಲೂ ತೋರಿಸ್ತೀನಿ. ಇದು ನಾನು ನಾರ್ಮಲಾಗಿ ನಾನು ಹೆಚ್ಚಾಗಿ ಕಟ್ಟೋದು ಇದೇ ರೀತಿಯೇ, ಯಾಕಂದರೆ ಇದು ನನಗೆ ಈಸಿ ಆಗುತ್ತೆ, ಹಾಗೆಯೇ ಸ್ವಲ್ಪ ಪರ್ಫೆಕ್ಟ್ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಇದೇ ರೀತಿ ನಾನು ಕುಚ್ಚನ್ನು ಕಟ್ಟುವಂಥದ್ದು. ಟೈಟಾಗಿಯೇ ನಾನಿಲ್ಲಿ ಒಂದು 7ರಿಂದ 8 ರೌಂಡನ್ನ ತಗೋತಾ ಇದ್ದೀನಿ. ನೀಟಾಗಿ ಸುತ್ಕೋಬೇಕು. ಅದು ಒಂದ್ರ ಮೇಲೊಂದು ಹಾಕೋದಕ್ಕೆ ಹೋಗಬೇಡಿ. ಅದಾದ ನಂತರ 2 ತುದಿಗಳನ್ನ ತಗೊಂಡು ನಾವಿಲ್ಲಿ ಗಂಟುಗಳನ್ನ ಹಾಕ್ಕೋಬೇಕು. ಒಂದು 3ರಿಂದ 4 ಗಂಟನ್ನ ಹಾಕ್ಕೋತಾ ಇದ್ದೀನಿ ನಾನು. ಮೂರರಿಂದ 4 ಗಂಟುಗಳನ್ನ ಇದರಲ್ಲಿ ಹಾಕ್ಕೋಬೇಕು. ಸೊ ಕುಚ್ಚು ಕಟ್ಟೋದಾದರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತಂದರೆ ತೋರಿಸ್ತೀನಿ ನೋಡಿ. ಟೇಪಲ್ಲಿ ನಾನು ಯಾವಾಗಲೂ ಬೇಬಿ ಕುಚ್ಚು ಅಂತ ಅಂದರೆ 1 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ತಗೋತೀನಿ. ಅಂದರೆ 1 ಇಂಚು ಅಂದರೆ ಎಲ್ಲಿಗೆ ಬರುತ್ತೋ ಅದಕ್ಕಿಂತ 1 ಪಾಯಿಂಟ್ ಕಡಿಮೆ, 3/4 ಇಂಚು ಮತ್ತು 1 ಇಂಚಿಗೆ ನಡುವಲ್ಲಿ ಒಂದು ಗೆರೆ ಇರುತ್ತಲ್ಲ, ಸೊ ಅಷ್ಟು ಉದ್ದ ಮಾತ್ರ ತಗೋತೀನಿ ನಾನು. ಇನ್ನು ಕಸ್ಟಮರ್ಗೆ ಡಿಪೆಂಡ್ ಆಗುತ್ತೆ. ಕೆಲವು ಕಸ್ಟಮರ್ಗಳು ಉದ್ದ ಬೇಕು ಅಂತಾರೆ ಕುಚ್ಚು, ಕೆಲವು ಕಸ್ಟಮರ್ಗಳು ಚಿಕ್ಕದಾಗಿರಲಿ ಕುಚ್ಚು ಅಂತಾರೆ. ಸೊ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಇನ್ನೊಂದು ಕಲರಲ್ಲಿ ಕೂಡ ಹಾಕಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಹೆಬ್ಬೆರಳನ್ನ ಇಟ್ಕೋಬೇಕು. ಈ ಕಡೆ ಇಟ್ಕೋಬೇಡಿ ನೋಡಿ, ಅದರ ಮೇಲ್ಗಡೆ ಇಟ್ಕೊಳ್ಳಿ. ಆಗಲೇ ಕುಚ್ಚು ಹಾಕಿದ್ವಲ್ಲ, ಅದರ ಮೇಲ್ಗಡೆ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಅರ್ಧ ಇಂಚಿಗೆ ಅದು ಕ್ಲಿಯರಾಗಿ ಅರ್ಧ ಇಂಚಿಗೆ ಬರುತ್ತೆ. ಇಲ್ಲಿ ನೀಟಾಗಿ ಹೋಲ್ ಮಾಡ್ಕೋಬೇಕು. ನೀಟಾಗಿ ಹೋಲ್ ಮಾಡಿಕೊಂಡು ಚೂರು ಟ್ವಿಸ್ಟ್ ಮಾಡ್ಕೊಳ್ಳಿ. ಟ್ವಿಸ್ಟ್ ಮಾಡ್ಕೋಬೇಕು ನೋಡಿ, ಈಸಿಯಾಗಿ ಹೋಗುತ್ತೆ. ಅದು ಈಸಿಯಾಗಿ ಕೆಳಗಡೆ ಜಾರ್ಕೊಳ್ಳುತ್ತೆ. ಸೊ ಸ್ವಲ್ಪ ಅದಾದಮೇಲೆ ಥ್ರೆಡ್ಗಳನ್ನ ಚೂರು ನೀಟ್ ಮಾಡಿಕೊಂಡು ನಾವು ಕೆಳಗಡೆ ಎಳ್ಕೊತಾ ಹೋಗಬೇಕು. ನಿಧಾನಕ್ಕೆ ಎಳ್ಕೊತಾ ಹೋಗಬೇಕು. ಅವಸರ ಮಾಡೋದಕ್ಕೆ ಹೋದರೆ ಅದು ಸಿಕ್ಕಾಗೋಗ್ಬಿಡುತ್ತೆ. ಸೊ ಎಳೆಗಳು ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಮಡಚಿಬಿಟ್ರೆ ಈಗ 150 ಎಳೆಗೆ ಪ್ಲಸ್ 150 ಎಳೆ ಅಂದರೆ 300 ಎಳೆ ದಾರ ಆಗುತ್ತೆ. 300 ಎಳೆ ದಾರದಿಂದ ಕುಚ್ಚನ್ನು ಕಟ್ಕೊಂಡಾಗುತ್ತೆ ನೋಡ್ಬೋದು. ಸೊ ನಾನೀಗ ನೋಡಿಲಿ ನಾರ್ಮಲ್ ಸ್ವಿಂಗಿಂಗ್ ನೀಡಲಿದೆಯಲ್ಲ, ಸೊ ಅದಕ್ಕೆ ನಾನು ದಾರನ ಪೋಣಿಸ್ಕೊಂಡಿದ್ದೀನಿ, ಝರಿ ಥ್ರೆಡ್ನ. ಇದನ್ನು ನೀಟಾಗಿ ಸುತ್ಕೋಬೇಕು. 1 ಅಥವಾ 2 ರೌಂಡ್ ಫಸ್ಟು ಸುತ್ಕೊಳ್ಳಿ. 1 ಅಥವಾ 2 ರೌಂಡನ್ನ ಸುತ್ಕೊಂಡು ಈಗ 2 ಲೂಪ್ ಥರ ಮಾಡಿಕೊಂಡು ನೀಡಲ್ನ ಅದರ ಒಳಗಿನಿಂದ ತಗೋಬೇಕು. ನೋಡಿ, ಲೂಪ್ಗಳಿಂದ 1 ಲೂಪ್ ಮಾಡಿಕೊಂಡು ಅದನ್ನು ಮಿಡ್ಲಿಂದ ತಗೋಬೇಕು. ಸೊ ಅದು ನಾಟ್ ಬೀಳುತ್ತೆ. ಸೊ ಇದೇ ಥರ ಒಂದು 3ರಿಂದ 4 ಸತಿ ಕಂಟಿನ್ಯೂಸ್ ಆಗಿ ನಾವು ಲಾಕ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಒಂಚೂರು ಜಾರ್ತು ಅನಿಸ್ತಾ ಇದೆ. ಸೊ ಇವಾಗ ಇಲ್ಲಿ ಎಕ್ಸ್ಟ್ರಾ ದಾರನ ಕೂಡ ಫಸ್ಟ್ ಆಫ್ ಆಲ್ ನಾನಿಲ್ಲಿ ಗಂಟನ್ನು ಹಾಕೋತೀನಿ. ಒಂದು ವೇಳೆ ಜಾರುತ್ತೆ ಅನ್ನೋದಾದರೆ, ಯಾಕಂದರೆ ನಾನು ಆಗಲೇ ಏನು ಹಾಕಿದ್ದಲ್ಲ, ಸೊ ಅದು ನನಗೆ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಈ ರೀತಿ ಗಂಟು ಹಾಕೊಂಡ್ನಲ್ಲ, ಸೊ ಅಲ್ಲಿ ನಾಟ್ ಹಾಕಿದ್ಮೇಲೆ ಕುಚ್ಚಿನ ಮಿಡ್ಲಿಂದ ನಾನು ಒಂದು ಸತಿ ಪಾಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಕೆಳಗಡೆಗೆ ಕುಚ್ಚಿನ ಮಧ್ಯದಿಂದ ನಾನಿಲ್ಲಿ ನೀಡಲ್ನ ಪಾಸ್ ಮಾಡ್ಕೋತೀನಿ. ಈ ರೀತಿ ಹೇಳ್ಕೋಬೇಕು, ಅದಲ್ಲೇ ನಾಟ್ ಆಗುತ್ತೆ. ನೋಡಿ, ಈಗ ಕುಚ್ಚು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೋಬೇಕು.
ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. 1 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ತಗೋತಾ ಇದ್ದೀನಿ. 1 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ತಗೋತಾ ಇದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಕುಚ್ಚು ಕಟ್ಟಿದ್ದೀನಿ ಅಂತ. ಸೊ 2 ಟೈಪ್ಸಲ್ಲಿ ನಾನು ಕುಚ್ಚು ಕಟ್ಟೋದನ್ನು ತೋರಿಸಿದ್ದೀನಿ. ಸೊ ನಿಮಗೆ ಯಾವುದು ಈಸಿ ಆಗುತ್ತೆ ಆ ರೀತಿಯಾಗಿ ಕುಚ್ಚು ಕಟ್ಟಿ ನೆಕ್ಸ್ಟ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ಕಸ್ಟಮರ್ ಹೇಳಿರ್ತಾರೆ, ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. 1 2 ಅಥವಾ 3 4 4 ಈ ರೀತಿ ಕೂಡ ಕುಚ್ಚನ್ನು ಕಟ್ತಾರೆ ಒಂದು ಕಲರಲ್ಲಿ. ಸೊ ನಿಮಗೆ ಯಾವ ರೀತಿ ಕಸ್ಟಮರ್ ಹೇಳ್ತಾರೋ ಆ ರೀತಿ ಕಟ್ಟಿ. ಈ ಒಂದು ಡಿಸೈನ್ಗೆ ನಾನು 150 ರುಪೀಸ್ ಚಾರ್ಜ್ ಮಾಡಿದ್ದೀನಿ. ನಿಮ್ಮ ಪ್ಲೇಸಲ್ಲಿ ಯಾವ ರೀತಿ ಪ್ಲೇಸ್ ಡಿಪೆಂಡ್ ಆಗುತ್ತೆ ಚಾರ್ಜಸ್ ಮಾಡೋದಕ್ಕೆ ನೋಡ್ಕೊಂಡು ಚಾರ್ಜಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.